ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ಚಲನೆ ಮತ್ತು ಗುರುತ್ವ ಪಾಠಕ್ಕೆ ಸಂಬಂಧಿಸಿದಂಗೆ ಒಂದು ಕಾನ್ಸೆಪ್ಟ್ ವೈಸ್ ವಿಡಿಯೋವನ್ನು ಮಾಡಿದ್ವಿ. ಹಾಗಾದರೆ ಈ ಚಲನೆ ಮತ್ತು ಗುರುತ್ವ ಪಾಠಕ್ಕೆ ಸಂಬಂಧಿಸಿದಂಗೆ ಲೆಕ್ಕಗಳು ಯಾವ ರೀತಿ ಬರ್ತಾವ್ರಿ ಸರ ಅಂತ ನೀವು ಕೇಳ್ತಾ ಇದ್ರಿ. ಲೆಕ್ಕಗಳನ್ನು ಇದು ಪಾರ್ಟ್ 2 ವಿಡಿಯೋ ಟೈಪ್ ಮಾಡಿ ಇಲ್ಲಿ ಎಲ್ಲ ಲೆಕ್ಕಗಳನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಓಕೆ, ಹಾಗಾದರೆ ತಡ ಮಾಡೋದು ಬೇಡ, ಲೆಕ್ಕಗಳಿಗೆ ಹೋಗೋಣ. ಈ ಪೂರ್ತಿಯಾದಂತಹ ವಿಡಿಯೋ ಸೆಷನಲ್ಲಿ ಚಲನೆ ಮತ್ತು ಗುರುತ್ವದ ಸಂಬಂಧಿತ ಲೆಕ್ಕಗಳು ಇರ್ತಾವೆ. ಫಸ್ಟ್ ಗುರುತ್ವದ ಲೆಕ್ಕಗಳನ್ನ ನಾನು ಮಾಡ್ತೀನಿ, ಆಮೇಲೆ ಚಲನೆಗೆ ಸಂಬಂಧಿಸಿದಂಥ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಸ್ಪರ್ಧಾ ಮಿತ್ರರೇ. ಒಂದನೇ ಪ್ರಶ್ನೆಯನ್ನು ನೋಡೋಣ. ಗುರುತ್ವ ವೇಗ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಗುರುತ್ವದ ಮೌಲ್ಯ ಎಷ್ಟು, ಸ್ಥಿರಾಂಕವಾಗಿ ಗುರುತ್ವದ ಮೌಲ್ಯ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗುರುತ್ವದ ವೇಗ ಎಷ್ಟು ಅಂದರೆ ಆಪ್ಷನ್ ಎ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Okay, 9.8 meter per second square. This is the constant value of gravity or gravitational force. Okay, then go to the second question. ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಚಂದ್ರನಲ್ಲಿ ವಸ್ತುಗಳ ತೂಕ ಕಡಿಮೆ ಅಂಥೇಳಿ. ಓಕೆ, 100% ಕರೆಕ್ಟ್ ಆಗಿದೆ. ಚಂದ್ರನ ದ್ರವ್ಯರಾಶಿ ಭೂಮಿಗಿಂತ ಕಡಿಮೆ, 200% ಕಡಿಮೆ, ಕರೆಕ್ಟ್ ಆಗಿದೆ. ನಾನು ಹಾದ ಕ್ಲಾಸ್ ಒಳಗೆ ಹೇಳಿದ್ನಿ, ರಾಶಿಗಳ ಮೇಲೆ ಗುರುತ್ವಾಕರ್ಷಣೆ ಕೂಡ ಅವಲಂಬಿಸಿರ್ತದೆ. ಯಾವ ಆಕಾಶಕಾಯ ಅಥವಾ ಯಾವ ವಸ್ತುವಿನ ರಾಶಿ ಕಡಿಮೆ ಆಗಿರ್ತದೆ ಅಲ್ಲಿ ಗುರುತ್ವ ಬಲ ಕೂಡ ಕಡಿಮೆ ಆಗಿರ್ತದೆ. ಯಾವ ವಸ್ತುವಿನ ರಾಶಿ ಹೆಚ್ಚಾಗಿರ್ತದೆ ಅಲ್ಲಿ ಗುರುತ್ವ ಬಲ ಕೂಡ ಹೆಚ್ಚಾಗಿರ್ತದೆ. ಇನ್ನು ಕಂಪ್ಯಾರಿಟಿವ್ ಆಗಿ ತೆಗೆದುಕೊಂಡ್ರೆ ಚಂದ್ರ ಮತ್ತು ಭೂಮಿಯನ್ನು ತೆಗೆದುಕೊಂಡ್ರೆ ಚಂದ್ರ ಭೂಮಿಗಿಂತ ಕಡಿಮೆ ರಾಶಿ ಉಳ್ಳಂತಹ ಒಂದು ಆಕಾಶಕಾಯ, ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ, ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿರ್ತಾನೆ. ಹಾಗಾಗಿ ಕಡಿಮೆ ಗುರುತ್ವ ಬಲ ಅವನಲ್ಲಿ ಅದ. ಓಕೆ, ಹಾಗಾಗಿ ಈ ಎರಡೂ ಹೇಳಿಕೆಗಳು ಕೂಡ ಸತ್ಯ. ಇಲ್ಲಿ ನಾವು ಯಾವುದಂತ ಅನ್ಬೋದು ಅಂದ್ರೆ ಎರಡೂ ಸತ್ಯ. ರೀಸನ್ ಇದನ್ನು ಸಮರ್ಥಿಸ್ತದೆ, ಅಸರ್ಷನನ್ನು ಸಮರ್ಥಿಸ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಹೇಳಿಕೆಯನ್ನು, ಈ ಕಾರಣ ಅನ್ನೋದು ಸಮರ್ಥನೆ ಮಾಡ್ತಾ ಇದೆ, ಕರೆಕ್ಟ್ ಅದ. ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾ ಹೋದ್ರೆ, ಭೂಮಿಗಿಂತ 6 ಪಟ್ಟು ಗುರುತ್ವ ಬಲದಲ್ಲಿ ಚಂದ್ರ ಕಡಿಮೆ ಅದಾನ. ಓಕೆ, ಭೂಮಿಗಿಂತ 6 ಪಟ್ಟು ಕಡಿಮೆ ಅದಾನ ಚಂದ್ರ ಗುರುತ್ವ ಬಲದಲ್ಲಿ. ಇನ್ನು ದ್ರವ್ಯರಾಶಿಯನ್ನು ನೋಡ್ತಾ ಹೋದ್ರೆ, ಅಂದ್ರೆ ನಾವು ಮಾಸನ್ನು ನೋಡ್ತಾ ಹೋದರೆ ಭೂಮಿಗಿಂತ 81 ಪಟ್ಟು ಕಡಿಮೆ ಅದಾನ ಚಂದ್ರ ದ್ರವ್ಯರಾಶಿಯಲ್ಲಿ. ಓಕೆ, ಇನ್ನು ರಾಶಿ ತೂಕವನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ವೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಮಾಸ್. ಬಟ್ ವೇಟ್, ತೂಕ ಅನ್ನೋದ್ರ ಕಾನ್ಸೆಪ್ಟ್ ಏನು ಅಂದರೆ ಆ ಗ್ರಾವಿಟಿ ಕೂಡ ಅವಲಂಬನೆ ಆಗಿರ್ತದೆ. ಯಾವುದೇ ಆಕಾಶಕಾಯ ಇದ್ದರೂ, ಯಾವುದೇ ವಸ್ತು ಇದ್ದರೂ ಅದರ ಆಕರ್ಷಣಾ ಬಲ, ಗುರುತ್ವಾಕರ್ಷಣ ಬಲ ಕೂಡ ಇನ್ಕ್ಲೂಡ್ ಆಗಿ ವೇಟ್ ಆಗಿರ್ತದೆ. ಮಾಸ್ ಈಸ್ ಕಾನ್ಸ್ಟಂಟ್ ಎನಿವೇರ್, ಎಲ್ಲ ಕಡೆಯೂ ಮಾಸ್ ಏನಾಗಿರ್ತದೆ, ಕಾನ್ಸ್ಟಂಟ್ ಆಗಿರ್ತದೆ. ಯಾವಾಗ ಯಾವುದೇ ಕಾಯನ ದ್ರವ್ಯರಾಶಿ ಕಡಿಮೆ ಇತ್ತು ಅಂದರೆ ಅದರ ಗುರುತ್ವ ಕೂಡ ಕಡಿಮೆ ಇರ್ತದೆ. ದ್ರವ್ಯರಾಶಿ ಹೆಚ್ಚಾಗಿತ್ತು ಅಂದರೆ ಗುರುತ್ವ ಕೂಡ ಹೆಚ್ಚಾಗಿರ್ತದೆ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ದೆನ್ ನೆಕ್ಸ್ಟ್ ಹೋಗೋಣ. ದೂರ ಹೆಚ್ಚಿದಂತೆ ಗುರುತ್ವ ಶಕ್ತಿ ಏನಾಗ್ತದೆ ಅಂತ ಕೇಳ್ತಾನೆ. ದೂರ ಹೆಚ್ಚಿಗೆ ಹೋದಂಗೆ ಗುರುತ್ವ ಶಕ್ತಿ ಕಡಿಮೆ ಆಕೋತ ಹೋಗ್ತೈತಿ. ಓಕೆ, ಗುರುತ್ವ ಶಕ್ತಿಯು ಎರಡು ದ್ರವ್ಯರಾಶಿಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತ ಐತಿ ಅನ್ನೋದನ್ನು ನಾವು ಮರಿಬಾರದಿಲ್ಲ. ದ ಫೋರ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಏನಾಗಿರ್ತದೆ, ವಿಲೋಮ ಅನುಪಾತದಲ್ಲಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಡಿಸ್ಟನ್ಸ್. ಗುರುತ್ವ ಶಕ್ತಿಯು ಎರಡು ದ್ರವ್ಯರಾಶಿಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತ. ಅಂದ್ರೆ ದೂರ ಹೆಚ್ಚಾದಂಗೆ ಗುರುತ್ವ ಬಲ ಕಡಿಮೆ ಆಕೋತ ಹೋಗ್ತದೆ. ಇವೆರಡು ವಸ್ತುಗಳದಾವ, ಇವೆರಡರ ನಡುವಿನ ದೂರ ಎಷ್ಟು ಹೆಚ್ಚಾಕೋತ ಹೋಗ್ತೈತಲ್ಲ ಅಷ್ಟು ಇವೆರಡರ ನಡುವಿನ ಆಕರ್ಷಣಾ ಬಲ, ಗುರುತ್ವದ ಆಕರ್ಷಣಾ ಬಲ, ಗುರುತ್ವಾಕರ್ಷಣೆ ಬಲ ಏನಾಗ್ತದೆ, ಕಡಿಮೆ ಆಗ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ದೆನ್ ಫೋರ್ತ್ ಕ್ವಶನನ್ನು ನೋಡೋಣ. ಭೂಮಿಯ ಕೇಂದ್ರದತ್ತ ಸಾಗಿದಂತೆ ತೂಕದ ಮೌಲ್ಯ ಏನು ಅಂತ ಕೇಳಿದಾನೆ. ಯಾವಾಗಲೂ ಭೂಮಿಯ ಕೇಂದ್ರದಲ್ಲಿ ಗ್ರಾವಿಟಿ ಕೂಡ ಕಡಿಮೆ ಇರ್ತದೆ, ಹಾಗಾಗಿ ತೂಕ ಕಡಿಮೆಗಿರ್ತದೆ. ಭೂಕೇಂದ್ರದಲ್ಲಿ ಗುರುತ್ವ ಬಲ ಶೂನ್ಯವಾಗಿರ್ತದೆ, ಹಾಗಾಗಿ ತೂಕ ಅಲ್ಲಿ ಕಡಿಮೆ ಕಾಣ್ತದೆ. ಇನ್ನು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ತೂಕ ಹೆಚ್ಚಾಗಿರ್ತದೆ, ಗ್ರಾವಿಟಿ ಕೂಡ ಹೆಚ್ಚಾಗಿರ್ತದೆ. ಭೂಮಿಯ ಒಂದು ಗುರುತ್ವ ಬಲ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿಗೆ ಇರ್ತದೆ ಕಂಪ್ಯಾರಿಟಿವ್ ಟು ಸಮಭಾಜಕ ವೃತ್ತದಲ್ಲಿ ಒಮ್ಮೆ ಶೂನ್ಯಕ್ಕೆ ತಲುಪಿರ್ತದೆ, ಭಾಳ ಕಡಿಮೆ ಇರ್ತದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ಹೇಳಿಕೆ ಮತ್ತು ಕಾರಣ ರೂಪದ ಪ್ರಶ್ನೆ ಇದಾವೆ. ಹೇಳಿಕೆ ಏನು ಹೇಳ್ತಾನಂದರೆ, ಭೂಮಿಯ ಮೇಲ್ಮೈಯಿಂದ ಎತ್ತರ ಹೆಚ್ಚಾದಂತೆ ಜಿಯ ಮೌಲ್ಯ ಕಡಿಮೆ ಆಗ್ತದೆ. ಜಿಯ ಮೌಲ್ಯವು ಭೂಮಿಯ ಕೇಂದ್ರದಿಂದ
ಇರುವ ಅಂತರದ ವರ್ಗಕ್ಕೆ ವೇರುಪಾತ, ಇಟ್ ಮೀನ್ಸ್ ವಾಟ್, ವಿಲೋಮ ಅನುಪಾತ. ವೇರುಪಾತ ಅಂದರೆ ವಿಲೋಮ ಅನುಪಾತದಲ್ಲದ. ಇಲ್ಲಿ ಎರಡೂ ಸರಿ, ಎ ಮತ್ತು ಆರ್ ಎರಡೂ ಸರಿ. ಇಲ್ಲಿ ಹೇಳಿಕೆನೂ ಸರಿ, ಸ್ಟೇಟ್ಮೆಂಟು ಕರೆಕ್ಟ್ ಅದ, ಅದಕ್ಕೆ ಕೊಟ್ಟಂಥ ರೀಸನ್ ಕೂಡ ಕರೆಕ್ಟ್ ಅದ. ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ, ಭೂಮಿಯ ಮೇಲ್ಮೈನಿಂದ ಎತ್ತರ ಹೆಚ್ಚಾದಂತೆ ಜಿನ ಮೌಲ್ಯ, ಅಂದರೆ ಭೂಮಿ ಅದ, ನೀ ಎತ್ತರಕ್ಕೆ ಹೆಚ್ಚೋದಂತಲೇ ಅಲ್ಲಿ ಜಿಯ ಮೌಲ್ಯ ಅಂದರೆ ಗುರುತ್ವ ಬಲ ಕಡಿಮೆ ಆಗ್ತಿರೋದು, 100% ಕಡಿಮೆ ಆಗ್ತದೆ. ಗುರುತ್ವಾಕರ್ಷಣೆಯು ವೇಗೋತ್ಕರ್ಷದ ಮೌಲ್ಯ ಭೂಕೇಂದ್ರದಿಂದ ಇರುವ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ ಅಂತ ಈಗ ನಾನು ಹೇಳಿದಾನೆ. ಓಕೆ, ಇಲ್ಲಿ ಅಂತರ ಹೆಚ್ಚಾದಂತೆ ಎರಡು ವಸ್ತುಗಳ ನಡುವಿನ ಗುರುತ್ವ ಬಲ, ಏನು ಆಕರ್ಷಣೆ ಇರ್ತದಲ್ಲ, ಏನು ಅಟ್ರಾಕ್ಷನ್ ಇರ್ತದಲ್ಲ, ಅದೇನಾಗ್ತದೆ, ಕಡಿಮೆ ಆಗ್ಕೋತ ಹೋಗ್ತದೆ. ಜಿಯ ಮೌಲ್ಯವು ಭೂಮಿಯ ಕೇಂದ್ರದಿಂದ ಅದರ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ, ಇದು ಕೂಡ 100% ಕರೆಕ್ಟ್. ಓಕೆ, ನಾವಿಲ್ಲಿ ಇದನ್ನು ಹೆಂಗೆ ಗುರುತಿಸ್ಬೋದು ಅಂದರೆ, ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ r². ಓಕೆ, ಇದನ್ನ ಇನ್ನು ನಾವು ವಿವರಣೆ ಕೊಡಬೇಕು ಅಂದರೆ, ಜಿ ಈಸ್ ಈಕ್ವಲ್ ಟು ಜಿ. ಓಕೆ, ಇಲ್ಲಿ ನಾವು ವಿಶ್ವವ್ಯಾಪಿ ಗುರುತ್ವವನ್ನು ಕಾನ್ಸ್ಟೆಂಟಾಗಿ ತೊಗೋತೇವೆ, ಎಮ್ ಮಾಸನ್ನು ತೊಗೋತೇವೆ, r² ರೇಡಿಯಸ್ ಸ್ಕ್ವೇರ್ ಅಂತೇಳಿ ಕರಿಬೋದು. ಓಕೆ, ಅಲ್ಲಿ ನಡುವಿರುವಂಥ ಅಂತರ ಅಂತೇಳಿ ಕೇಂದ್ರದಿಂದ ಇರುವ ಅಂತರ ಅಂಥೇಳಿ ಕರಿಬೋದು. ಇಲ್ಲಿ ಜಿ ಅನ್ನೋದು ಗುರುತ್ವದ ಮೌಲ್ಯ ಆಗಿದೆ. ಈ ಕ್ಯಾಪಿಟಲ್ ಲೆಟರ್ ಜಿ ವಿಶ್ವವ್ಯಾಪಿ ಗುರುತ್ವದ ಸ್ಥಿರಾಂಕ ಆಗಿರ್ತದೆ. ಎಮ್ ಅನ್ನೋದು ಭೂಮಿಯ ದ್ರವ್ಯರಾಶಿ ಅಂತೇಳಿ ಕರಿಬೋದು, ಮಾಸ್ ಆಫ್ ಅರ್ತ್. ಇನ್ನು ಭೂಮಿಯ ಕೇಂದ್ರದಿಂದ ಇರುವ ಅಂತರವನ್ನು ನಾವು ಆರ್ ಅಥವಾ ರೇಡಿಯಸ್ ಅಂತೇಳಿ ಕರಿಬೋದು. ಓಕೆ, ಮಾಡಿಕೊಂಡೆ ಭೂಮಿಯಿಂದ ಹೋದಂಗೆ ಮ್ಯಾಗ ಹೋದಂಗೆ ಎತ್ತರಕ್ಕೆ ಹೋದಂಗೆ ಗುರುತ್ವಾಕರ್ಷಣೆ ಬಲ ಕಡಿಮೆ ಆಗ್ತಿರ್ತದೆ. ಆ್ಯಂಡ್ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ. ದೆನ್ ಗೋ ಟು ದ ಕ್ವಶನ್ ನಂಬರ್ 6. 6ನೇ ಪ್ರಶ್ನೆಗೆ ಹೋದು ಅಂದರೆ, ಒಂದು ವಾಹನವು ವೃತ್ತಪಥದಲ್ಲಿ ಸಮವೇಗದಲ್ಲಿ ಚಲಿಸಿದರೂ ಅದು ವೇಗವರ್ಧಿತ ಚಲನೆ ಮೀನ್ಸ್ ವೇಗೋತ್ಕರ್ಷ. ಓಕೆ, ಎಕ್ಸಲರೇಷನ್ ಅಂಥೇಳಿ ನಾವೇನು ಕರಿತೀವಲ್ಲ, ದಟ್ ಈಸ್. ಯಾಕೆ ಎಕ್ಸಲರೇಷನ್ ವೇಗೋತ್ಕರ್ಷವನ್ನು ಪಡಿತದ, ಸಮವೇಗದಲ್ಲಿ ಚಲಿಸಿದರೂ ಕೂಡ ಯಾಕೆ ಪಡಿತದ ಅಂತ ಕೇಳಿದರೆ, ವೃತ್ತೀಯ ಪಥದಲ್ಲಿ ಚಲಿಸಾತದ. ವೆರಿ ಇಂಟ್ರೆಸ್ಟಿಂಗ್. ಏನು ವೇಗೋತ್ಕರ್ಷ ಅಂದರೆ, ವೇಗೋತ್ಕರ್ಷ ಇದೊಂದು ಸದಿಶ ಪರಿಮಾಣ ಅಂದರೆ ವೆಕ್ಟರ್ ಕ್ವಾಂಟಿಟಿಯನ್ನು ಹೊಂದಿದ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನನ್ನು ಹೊಂದಿರುವಂಥ ಕ್ವಾಂಟಿಟಿ. ಹೀಗಾಗಿ ವೃತ್ತೀಯ ಚಲನೆ ಒಂದು ವೇಗೋತ್ಕರ್ಷದ ಚಲನೆ. ಯಾಕೆ ಸರ ವೃತ್ತೀಯ ಚಲನೆ ವೇಗೋತ್ಕರ್ಷದ ಚಲನೆ ನೀವು ಅಂತೀರಿ ಅಂದರೆ, ವಾಹನ ವೃತ್ತಪಥದಲ್ಲಿ ಚಲಿಸುವಾಗ ವೇಗದ ಪರಿಮಾಣ ಸ್ಥಿರಾಂಕವಾಗಿದ್ದರೂ, ವೃತ್ತೀಯ ಪಥದಲ್ಲಿ ವೇಗದ ಪ್ರಮಾಣ ಸ್ಥಿರಾಂಕವಾಗಿದ್ದರೂ ಪ್ರತಿ ಕ್ಷಣ ಚಲನೆಯ ದಿಕ್ಕು ಬದಲಾಗೋತ ಹೋಗಿರ್ತೈತಿ. ಈ ಕಡೆ ಹೋದಾಗ ಒಂದು ದಿಕ್ಕು, ಓಕೆ, ಇಲ್ಲಿ ಬಂದಾಗ ಈ ದಿಕ್ಕು, ಇಲ್ಲಿ ಬಂದಾಗ ಈ ಚಲನೆಯ ದಿಕ್ಕು ಬದಲಾಗತೈತಿ ಅಂದ್ರೆ ಪ್ರತಿ ಕ್ಷಣವೂ ಇಲ್ಲಿ ಏನಾಗತ್ತದ, ಡೈರೆಕ್ಷನ್ ಚೇಂಜ್ ಆಗತ್ತದ. ಡೈರೆಕ್ಷನ್ ಚೇಂಜ್ ಆಗೋದನ್ನು ನಾವು ವೇಗೋತ್ಕರ್ಷ ಅಥವಾ ವೆಕ್ಟರ್ ಕ್ವಾಂಟಿಟಿಗೆ ಹೋಲಿಸ್ಬೋದು, ವೇಗೋತ್ಕರ್ಷಕ್ಕೆ ಹೋಲಿಸ್ಬೋದು. ಇದೊಂದು ವೇಗೋತ್ಕರ್ಷದ ಚಲನೆ ಅಥವಾ ವೇಗವರ್ಧಿತ ಚಲನೆ ಅಂಥೇಳಿ ಕರಿಬಹುದು. ಓಕೆ, ಎಸ್. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ, ಅದರ ದಿಕ್ಕು ನಿರಂತರವಾಗಿ ಬದಲಾಗುತ್ತಿದೆ. ಓಕೆ, ವಾಹನವು ವೃತ್ತಪಥದಲ್ಲಿ ಸಮವೇಗದಲ್ಲಿ ಚಲಿಸಿದರೂ ಅದೊಂದು ವೇಗವರ್ಧಿತ ಚಲನೆ ಅನ್ನೋದಕ್ಕೆ ಕಾರಣ ಏನಂದ್ರೆ ದಿಕ್ಕಿನ ಸಂಬಂಧ, ದಿಕ್ಕು ಚೇಂಜ್ ಆಗತೈತಿ. ಹಾಗಾಗಿ ದೆನ್ ನೆಕ್ಸ್ಟ್ 7th ಕ್ವಶನ್. ವೇಗವರ್ಧನೆ ಶೂನ್ಯವಾಗಿದ್ದರೂ ಸಹ ವಸ್ತು ಏನಾಗಿರ್ತದೆ, ಸಮವೇಗದಲ್ಲಿ ಚಲಿಸಬಹುದು. ವೇಗವರ್ಧನೆ ಶೂನ್ಯ. ವೇಗೋತ್ಕರ್ಷ ಅಂದರೆ ಏನು, ವೇಗದ ಬದಲಾವಣೆಯಲ್ಲಾಗುವಂತಹ ಅಥವಾ ವೇಗದಲ್ಲಾಗುವಂತಹ ಬದಲಾವಣೆಯ ದರ. ಎಕ್ಸಲರೇಷನ್, ವೇಗದಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಅದನ್ನು ವೇಗೋತ್ಕರ್ಷ ಅಂಥೇಳಿ ಕರಿತೀವಿ. ವೇಗೋತ್ಕರ್ಷ ಶೂನ್ಯವಾಗಿದ್ದರೆ ವೇಗದಲ್ಲಿ ಯಾವುದೇ ಬದಲಾವಣೆ ಉಂಟಾಗಿಲ್ಲ ಅಂತ ತಿಳ್ಕೊಬೇಕು ನೀವು. ಸಮವೇಗದಲ್ಲಿ ಚಲಿಸತೈತಿ ವಾಹನ, ಹಾಗಾಗಿ ಅಲ್ಲಿ ವೇಗೋತ್ಕರ್ಷ ಶೂನ್ಯವಾಗಿರ್ತದೆ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ 8ನೇ ಪ್ರಶ್ನೆಯನ್ನು ಗಮನಿಸ್ರಿ. ಹೇಳಿಕೆಯನ್ನು ಕೊಟ್ಟಾನು, ವಸ್ತು ವಲಯ ಚಲನೆ ಮಾಡುವಾಗ ವೇಗ ಶೂನ್ಯವಾಗುವುದಿಲ್ಲ. ವಲಯ ಚಲನೆ ಮಾಡುವಾಗ ವೇಗ ಶೂನ್ಯವಾಗುವುದಿಲ್ಲ, ದಿಕ್ಕು ನಿರಂತರ ಬದಲಾಗುತ್ತಿರುತ್ತದೆ. ಓಕೆ, ವಲಯ ಚಲನೆ ಅಂದರೆ ವೃತ್ತೀಯ ಚಲನೆ ಮಾಡುವಾಗ. ಏನು ಕೊಡ್ತಾರು ಇಲ್ಲಿ, ವೆರಿ ಇಂಟ್ರೆಸ್ಟಿಂಗ್ ಆಗಿ, ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇವನ್ ದೋ the speed is constant,
ದ ವೆಲಾಸಿಟಿ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಬಿಕಮ್ಸ್ ಇಟ್ಸ್ ಅ ಡೈರೆಕ್ಷನ್ ಆಲ್ವೇಸ್ ಚೇಂಜಿಂಗ್. ಇದೇ ಹೇಳಿದಾಗ ಡೈರೆಕ್ಷನ್ ಚೇಂಜ್ ಆಗಕೈತು ಅಂದರೆ ಇದೊಂದು ವೇಗವರ್ಧಿತ ಚಲನೆ ಅಂಥೇಳಿ ಕರಿಬೋದು. ದಿಕ್ಕು ನಿರಂತರ ಬದಲಾಗತೈತಿ, ಹಾಗಾಗಿ ವಸ್ತುವ ವೃತ್ತಿಯ ಚಲನೆ ಮಾಡುವಾಗ ಶೂನ್ಯವಾಗಿರುವುದಿಲ್ಲ. ಓಕೆ, ಇಟ್ ಮೀನ್ಸ್ ವೇಗೋತ್ಕರ್ಷ ಪಡಿತಿರ್ತೈತಿ. ಎ ಮತ್ತು ಎರಡು ಸರಿಯಾದಂತಹ ವಿವರಣೆಗಳು ಆಗಿದ್ದಾವೆ. ಇದೇಗಿನ ಕ್ವಶನ್ ಟೈಪ್ ರಿಪೀಟ್ ಆದಂಗೆ ಆಗಿದೆ. ಎಸ್, ನೆಕ್ಸ್ಟ್ ಕ್ವಶನ್. ಸಮವೇಗ ಚಲನೆಯಲ್ಲಿ ದಿಕ್ಕು ಬದಲಾಗುತ್ತದೆ ಅಂತ ಕೊಟ್ಟದಾನ. ಸಮವೇಗ ಚಲನೆಯಲ್ಲಿ ಯಾವಾಗಲೂ ದಿಕ್ಕು ಬದಲಾಗಂಗಿಲ್ಲ. ವೃತ್ತೀಯ ಪಥದ ಚಲನೆಯಲ್ಲಿ ದಿಕ್ಕು ಸಮವೇಗದ ಚಲನೆಯನ್ನು ನಾವು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನೇರ ದಾರಿಯ ಚಲನೆ ಅಥವಾ ನೇರ ರೇಖೆಯ ಚಲನೆ. ಇಲ್ಲಿ ಸಮವೇಗ ಚಲನೆ ಸ್ಥಿರ ವೇಗ ಮತ್ತು ಸ್ಥಿರ ದಿಕ್ಕನ್ನು ಸೂಚಿಸ್ತದೆ. ಸ್ಥಿರ ವೇಗ ಮತ್ತು ಸ್ಥಿರ ದಿಕ್ಕನ್ನು ಸೂಚಿಸ್ತಿರ್ತದೆ. ಹಾಗಾಗಿ ಇಲ್ಲಿ ವೇಗೋತ್ಕರ್ಷ 0 ಆಗಿರ್ತದೆ. ಎಕ್ಸಲರೇಷನ್ ಇಟ್ ದಿಸ್ ಪಾಯಿಂಟ್ 0. ಯಾವಾಗ 0 ಆಗಿರ್ತದೆ? ಸಮನಾದಂತಹ ಒಂದು ನಿಶ್ಚಲವಾದಂತಹ ಒಂದು ಸರಿಯಾದಂತಹ ವೇಗವನ್ನು ಪಡೆದಿರ್ತದೆ ವಾಹನ ಅಂತ ತಿಳ್ಕೊಬೇಕು. ದೆನ್ ಲಾಸ್ಟ್ ಕ್ವಶನ್. ಸಮವರ್ಧಿತ ಚಲನೆಯಲ್ಲಿ ಅಂತಿಮ ವೇಗ v ಸೂತ್ರ ಏನು ಅಂತ ಕೇಳಿದಾನೆ. ಸಮವರ್ಧಿತ ಚಲನೆ ಮತ್ತು ಅಗೇನ್ ಅಲ್ಲಿಗೆ ಬರತ್ತವ ನಾವು ವೇಗೋತ್ಕರ್ಷ ಶೂನ್ಯವಾಗಿರುವಂಥ ಚಲನೆ, ಸೇಮ್ ವೇಗವನ್ನು ಹೊಂದಿರುವಂತಹ ಚಲನೆ. ವೇಗೋತ್ಕರ್ಷ 0. ವೇಗೋತ್ಕರ್ಷ 0 ಅಂದರೆ v = u ಆಗಿರ್ತದೆ. ಯಾವಾಗಲೂ ಆರಂಭಿಕ ವೇಗ ಅಂತಿಮ ವೇಗಕ್ಕೆ ಸಮ ಆಗಿರ್ತದೆ. ಓಕೆ, ವೇಗದಲ್ಲಿ ಬದಲಾವಣೆನೇ ಆಗಲಿಲ್ಲ ಅಂದರೆ ಆರಂಭಿಕ ವೇಗ ಎಷ್ಟಿರ್ತದೆ, ಅಂತಿಮ ವೇಗನೂ ಅಷ್ಟೇ ಇರ್ತದೆ. ಒಂದು ವಾಹನ ಈಗ 5 km/h ಹೊಂಟೈತಿ ಅಂದರೆ ಅದರ ಅಂತಿಮ ವೇಗನೂ 5 km/h. ಇಲ್ಲಿ ವೇಗೋತ್ಕರ್ಷ 0. ಹಾಗಾದರೆ ಸಮವೇಗವರ್ಧಿತ ಚಲನೆಯಲ್ಲಿ ಅಂತಿಮ ವೇಗದ ಸೂತ್ರ ಯಾವುದು ಅಂದರೆ ನಾವು ಡೈರೆಕ್ಟಾಗಿ ಹೇಳ್ಬೋದು ಬಿ ಅಂಥೇಳಿ. ಯಾಕಂದರೆ ಬಿಯ ಸೂತ್ರ ಏನದ ಅಂದ್ರೆ v = u + at. ನಾ ಇಲ್ಲಿ ವೇಗೋತ್ಕರ್ಷ ಎಯನ್ನು 0 ಮಾಡತ್ತಾನೆ. 0 × t ಈಸ್ ಆಲ್ಸೋ 0. ಡೈರೆಕ್ಟ್ಲಿ v = u. ಆರಂಭಿಕ ಚಲನೆ ಮತ್ತು ಅಂತಿಮ ಚಲನೆ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ಓಕೆ, ಈಗ ನಾವು ಗುರುತ್ವ ಮತ್ತು ಚಲನೆಯ ಕೆಲವೊಂದಿಷ್ಟು ವಿಶೇಷ ಸಂಭವನೀಯ ಪ್ರಶ್ನೆಗಳನ್ನು ನೋಡಿದ್ದು. ಇವು TET ಪರೀಕ್ಷೆಗಾಗಿರ್ಬೋದು, ಮುಂದೆ ಬರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಸಹಕಾರಿಯಾಗಿದ್ದಾವೆ. ಅದೇ ರೀತಿ 9ನೇ ತರಗತಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನು ನೋಡ್ಬೋದು. ಅವರಿಗೂ ಕೂಡ ಸಹಕಾರಿಯಾಗಿರುವಂಥ ಅಕಾಡೆಮಿಕ್ ಬೇಸ್ಮೆಂಟ್ ಆಗಿರುವಂಥ ಒಂದು ಪಾಠ ಶೈಲಿಯ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು.